ಬಂಧುಗಳೇ ನಮಸ್ಕಾರ. ನಾನು ಶಿವಾನಂದ ಡಳಿ KRS ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ನ್ಯಾಯವಾದಿಯಾಗಿ ತಮ್ಮ ಜೊತೆ ಇವತ್ತು ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ಬೇಕಂತೇಳಿ ನಾನು ಇವತ್ತು ಲೈವ್ಗೆ ಬಂದಿದ್ದೇನೆ. ಪ್ರಮುಖವಾಗಿ ಒಂದು ವಿಷಯವನ್ನು ತಮ್ಮ ಜೊತೆ ಹಂಚ್ಕೊಳ್ಬೇಕು. ಯಾಕೆ ವಿಜಯಪುರ ಜಿಲ್ಲೆಯಲ್ಲಿ ಒಂದಿಷ್ಟು ನಡೀತಕ್ಕಂಥ ಏನು ಅವ್ಯವಹಾರ ಯಾವ ಥರ ಭ್ರಷ್ಟಾಚಾರ ಇದೆ ಅನ್ನೋ ವಿಚಾರವನ್ನು ತೋರಿಸಬೇಕಾಗಿತ್ತು. ಇವತ್ತು ಒಂದು ವಿಷಯದಲ್ಲಿ ಸ್ಟೇಯನ್ನು ಮಾಡಿಸ್ಬೇಕು ಅಂತೇಳಿ ಇಲ್ಲಿ ಒಬ್ಬರು ತಂಗಿಯವ್ರ ಜೊತೆಯಲ್ಲಿದ್ದಾರೆ. ಇವರ ತಂಗಿಯವರ ಹೆಸರು ಏನಪ್ಪ ಅಂದ್ರೆ ಇವರು ತಂಗಿಯವರ ಹೆಸರನ್ನು ನಾನು ಸಾವಿತ್ರಿ ಜಿದ್ಯತ್ ಎಂದು ಹೇಳಿ ಇವರು ಅಂಗವಿಕಲರಿದ್ದಾರೆ. ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಕುಟುಂಬದಲ್ಲಿ ಹಿಂದೆ ಮುಂದೆ ಯಾರೂ ಇಲ್ಲ ಅವರಿಗೆ. ಹಿಂದೆ ಮುಂದೆ ಯಾರೂ ಇಲ್ಲ ಮತ್ತು ಒಂದಿಷ್ಟು ಯಾರು ಏನು ಕೇಳೋದಿಲ್ಲ ಇವ್ರು ಏನು ಮಾಡೋರು ಅಂತೇಳಿ. ಆದರೆ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಇವರು ಏನು ಚೆನ್ನಾಗಿ ಮಾರ್ಕ್ಸನ್ನು ತೆಗೆದಿದ್ದಾರೆ. ಇದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬತಗುಣಿಗೆ ಒಳಗಡೆ ಏನಪ್ಪ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಹೇಳ್ಕೊಂಡೆ ಇದು ರಿಕ್ರೂಟ್ಮೆಂಟನ್ನು ಆಗಿತ್ತು ವಿಜಯಪುರ ಜಿಲ್ಲೆಯಲ್ಲಿ. ನಾನು ನಿಮಗೆ ತೋರಿಸ್ತೀನಿ. ಏನಪ್ಪ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಕಚೇರಿ ಏನಪ್ಪ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಿಜಯಪುರದವರು ರಿಕ್ರೂಟ್ಮೆಂಟನ್ನು ಮಾಡ್ತಾರೆ. ರಿಕ್ರೂಟ್ಮೆಂಟನ್ನು ಮಾಡಿ ಯಾವನೋ MLA ಹೇಳ್ತಾನೆ, ಚೇಲ ಹೇಳ್ತಾನೆ, ಲಪಂಗ ಹೇಳ್ತಾನೆ ಅಷ್ಟೇ. ಈಗ ಏನಾಗಿದೆ ಅಂದರೆ ಈ ಒಂದು ಏನು ಈ ತಂಗಿದೇನಪ್ಪ ಅಂದ್ರೆ ಈ ಹುಡುಗಿದೇನಪ್ಪ ಅಂದ್ರೆ ಪರ್ಸೆಂಟೇಜ್ 82 ಪಾಯಿಂಟ್ ಸಮಥಿಂಗ್ ಏನಪ್ಪ ಅಂದ್ರೆ ಪರ್ಸೆಂಟೇಜ್ ಇದ್ದರೂ ಸಡಕ್ಕೆ 82 ಇದ್ದು ಅಂಗವಿಕಲ ಇದ್ದರೂ ಸಡಕ್ಕೆ ಈ ಕೋಟಾದಿಂದ ಈ ಹುಡುಗಿಯನ್ನು ಹೊರಗೆ ತೆಗೆದುಕೊಂಡೆ ಯಾರು 2 ಲಕ್ಷ ಕೊಟ್ಟಿದ್ದಾರೆ, 60, 65, 70% ಯಾರಿದ್ದಾರೆ ಅವರನ್ನು ಒಳಗಡೆ ತೊಗೊಳ್ಳುವಂಥ ಕೆಲಸವನ್ನು ಈ ಇಂಡಿಯಲ್ಲಿ ಇರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು CDPO ಅವರು ಮಾಡಿದ್ದಾರೆ. ಇದೇನು ಹೊಸದಲ್ಲ ಅವರಿಗೆ, ಯಾಕಂದ್ರೆ ನನಗೆ ಗೊತ್ತಿದೆ. ಬಹುತೇಕವಾಗಿ ವಿಜಯಪುರ ಜಿಲ್ಲೆಯಲ್ಲಿ ನಡೆಯುವಂಥ ತಂಗಿಗೆ ಮಾತಾಡಿಸ್ತಾ ಹೋಗ್ತೀನಿ ಏನೆಲ್ಲ ಸಮಸ್ಯೆ ಇದೆ ಅಂತ ಹೇಳಿ ನಾನು ಮಾತಾಡಿಸ್ತೀನಿ. ಈಗ ಯಾಕೆಂದರೆ ಈ ಒಂದು ವಿಷಯವನ್ನು ನಾನು ಗಮನಕ್ಕೆ ತರುವ ವಿಚಾರ ಏನಂದರೆ ಇದನ್ನು ನಾವು ಕೋರ್ಟ್ನಲ್ಲಿ ಸ್ಟೇಯನ್ನು ಹಾಕ್ತೀವಿ. ಅದ್ರ ಜೊತೆಯಲ್ಲಿ ಲೋಕಾಯುಕ್ತ ಒಂದು ದೂರನ್ನು ಸಲ್ಲಿಸ್ತೀವಿ. ಇದು ಇಲ್ಲಿ ಆದಂಥ ರಿಕ್ರೂಟ್ಮೆಂಟ್ ಇದೆಯಲ್ಲ ಇದು ಏನಪ್ಪ ಅಂದ್ರೆ ನ್ಯಾಯಬದ್ಧವಾಗಿಲ್ಲ, ಕಾನೂನುಬದ್ಧವಾಗಿಲ್ಲ. ಅವರು ಉದ್ದೇಶಪೂರ್ವಕವಾಗಿ ಏನಪ್ಪ ಅಂದ್ರೆ ಕೈ ಬಿಡಲಾಗಿದೆ ಅಂತ ಯಾರು ಪರ್ಸೆಂಟೇಜ್ ಚಲೋ ಮಾಡಿದ್ದಾರೆ ಅವ್ರನ್ನ ಹೊರಗಿಟ್ಟಂದೆ ಏನಂತಾರಲ್ಲ ಅವ್ರಿಗೆ ಯಾರು ಕೇಳೋರ ಬಿಡೋರಲ್ಲ. ಒಂದು MLA ಕಾಕನ ಕಡೆ ಒಂದು ಫೋನ್ ಬಂದಿತ್ತು, ಮಿನಿಸ್ಟರ್ ಕಡೆಯಿಂದ ಬಂದಿತ್ತು, ನಾನು ಮಾಡಿಕೊಂಡಿದ್ದೀನಿ, ನನಗೆ ಯಾವ ಕೇಳ್ತಾನೆ ಅಂತ ಕೇಳೋಕ್ಕೆ ಇರೋದು KRS ಪಕ್ಷ. ಹೌದಾ, ಇಂಥವೆಲ್ಲ ಕೇಳೋಕ್ಕೆ ಇರೋದು. ಇದು ಏನಾಗಿದೆ ಕೇಳೋಕ್ಕೆ ನಾವೆಲ್ಲ ಇರೋದು KRS ಪಕ್ಷ ಇರೋದು. ಹೀಗಾಗಿ ನಾನು ಕೋರ್ಟಲ್ಲಿ ಇದ್ದಿದ್ದರಿಂದಾಗಿ ಅವರು ನನಗೆ ಕರೆ ಮಾಡಿದ್ರು. ಇದು ತಮ್ಮ ಗಮನಕ್ಕೆ ತರುವಂಥ ವಿಚಾರ. ನಾನೀಗ ತಂಗಿಗೆ ಮಾತಾಡಿಸ್ತೀನಿ. ಏನಪ್ಪ ಅಂದ್ರೆ ಹತ್ರ ಮಾಡಿ ಹೌದಾ ಈಗ ಇದನ್ನು ಹಿಡ್ಕೊಡ್ರಿ, ದಾಖಲಾತಿ ಹಿಡ್ಕೊಡ್ರಿ. ನಾನು ದಾಖಲಾತಿ ನಾನು ನಿಮಗೆ ತೋರಿಸ್ತೀನಿ ಜನರಿಗೆ. ಏನಪ್ಪ ಅಂದ್ರೆ ಆ ತಂಗಿ ಹಾಕಿದ್ದನ್ನು ಇದನ್ನು ಈಗ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಇದು ಅವ್ರು ಹಾಕಿದ ಅರ್ಜಿಯನ್ನು ನಾನು ತೋರಿಸ್ತೀನಿ. ಇದು ಅರ್ಜಿ ಏನಪ್ಪ ಅಂದ್ರೆ ಅವ್ರು ಹಾಕಿದ್ದು ಅರ್ಜಿ ಇದು ಕೊಡ್ರಿ. ತಂಗಿ ಏನವ ನಿನ್ನ ಹೆಸರೇನು? ಸಾವಿತ್ರಿ ಅವರಾ? ಹೆಂಗೆ ನಿಮ್ಮ ಊರು ಯಾವ್ದವ? ಬತಗುಣಿಕೆ ಅಮ್ಮ. ಈಗ ನೀವು ಅರ್ಜಿಯನ್ನು ಹಾಕಿದ್ರಲ್ಲ, ಯಾವುದಕ್ಕೆ ಹಾಕಿದ್ರಿ ಅರ್ಜಿ? ಅಂಗನವಾಡಿಗೆ ಹಾಕಿದ್ರಿ. ಎಷ್ಟು ಪರ್ಸೆಂಟೇಜ್ ಆಗಿದೆ ನಿಮ್ಮದು? 82 ಆಗಿದೆಯಾ? ಈಗ ಸೆಲೆಕ್ಟ್ ಆದವ್ರದ್ದು ಎಷ್ಟು ಪರ್ಸೆಂಟೇಜ್ ಐತಿ? ಯಾಕೆ ಒಳಗೆ ಐತ್ರಿ ಸರಿ, ನಂದು 80 ಮ್ಯಾಗ ಐತ್ರಿ. ನಂದು ವಾಸಸ್ಥಳ ರದ್ದಾಗಿದೆ ಅಂತ ಹೇಳಿ ರೀಸನ್ ಕೊಡ್ತಾ ಇದ್ದಾರೆ ಸರ್. ವಾಸಸ್ಥಳದಲ್ಲಿ ದೃಢೀಕರಣ ಪತ್ರವು ರದ್ದಾಗುವವರೆಗೂ ಮಾನ್ಯ ಇದೆ ಅಂತ ಹೇಳಿ ಐತ್ರಿ ಸರ್. ವಾಸಸ್ಥಳ ಕೊಡ್ರಿ. ಹೇಗಿದೆ ಅಂದ್ರೆ ವಾಸಸ್ಥಳದ ಯಾಕೆ ವಿಚಾರವನ್ನು ಹೇಳ್ತಿರೋದ್ರೆ ವಾಸಸ್ಥಳದಲ್ಲಿ ನೇರವಾಗಿ ಏನಪ್ಪ ಅಂದ್ರೆ ವಾಸಸ್ಥಳದ ಬಗ್ಗೆ ನಾನು ಇಲ್ಲಿ ನೋಡ್ರಿ ಮ್ಯಾಟ್ರ್ ನೋಡ್ರಿ. ವಾಸಸ್ಥಳವನ್ನು ತೋರಿಸ್ತಾ ಇದ್ದೇನೆ ನೋಡಿ. ಏನಿದೆ ನೋಡ್ರಿ ಇಲ್ಲಿ ನೋಡ್ರಿ. ಅದ ಈ ದೃಢೀಕರಣ ಪತ್ರವು ರದ್ದಾಗುವವರೆಗೂ ಮಾನ್ಯವಾಗಿರುತ್ತದೆ ತಂದಿಗೆ ಇಲ್ಲೇ ಮೆನ್ಷನ್ ಇದೆ. ಈಗ ಇವ್ರೇನಾದ್ರೂ ಹೋಗಿ ಮತ್ತೆ ರವಾಸಿ ತಗೊಳಕ್ಕೆ ಇವ್ರು ಹೋಗಿದ್ರಂತ ಹೋದ್ಮೇಲೆ ಇದೇ ಬರ್ತಾ ಇದೆ. ಯಾಕೆ ಆಲ್ರೆಡಿ ಒಂದು ಇದು ಇರುವಾಗ ಇದು ರದ್ದಾಗತ್ತ ಬೇರೆದು ಬರೋದಿಲ್ಲ. ವಾಸಸ್ಥಳನೂ ಚಲೋ ಐತಿ, ಆದ್ರೂ ಅವ್ರಿಗೆ ಒಂದು ಕಾರಣ ಬೇಕಾಗಿತ್ತು ಅಷ್ಟೇ. ಯಾವುದೋ ಒಂದು ಕಾರಣ ಬೇಕಾಗಿತ್ತು. ಆ ಕಾರಣಕ್ಕೆ ಅವರು ಹ್ಯಾಂಡಿಕ್ಯಾಪ್ಟ್ ಇದ್ರು ಸರ್ ನನಗೆ ಒಂದು ಕೋಟಾ ಕೊಡಬೇಕಿತ್ರಿ. ಅವ್ರಿಗೆ ಎಲ್ಲ ಫಿಸಿಕಲ್ ಫಿಟ್ ಇದ್ದವ್ರಿಗೆಲ್ಲ ಕೊಟ್ಟಾರಿ ಸರ್. ಕಾರಣ ಅದು ಹೇಳ್ತಿದ್ದಾರೆ ಅಷ್ಟೇ. ವಾಸಸ್ಥಳದ ರೀಸನ್ ಹೇಳ್ತಿದ್ದಾರೆ ಸರ್. ಪ್ರತಿಯೊಬ್ಬರು ಅದೇ ಸರ್ಗಳು ಏನ್ ಕೇಳಿದ್ರು ಅದೊಂದೇ ಹೇಳ್ತಿದ್ದಾರೆ ಸರ್. ವಾಸಸ್ಥಳ ಐತಲ್ಲ, ಸರ್ಟಿಫಿಕೇಟ್ ಇದ್ರೆ ಯಾಕೆ ತೆಗೆದ್ರು ಅಂತೇಳಿ ರದ್ದಾಗುವವರೆಗೂ ಮಾನ್ಯತೆ ಇದೆ ಅಂದ್ರು ಸರ್ ತೆಗ್ದಿದ್ದಾರೆ. 2021 ಇಸ್ವಿನೇ ಹೇಳ್ತಿದ್ದಾರೆ ಸರ್ ಬರೀ ಕಾರಣ. ಅದೇ ಇಸ್ವಿ ಆಯ್ತು, ಅದು ರದ್ದಾಗುವವರೆಗೂ ಐತಿಲ್ಲ ಐತ್ರಿ. ಮತ್ತೆ ಈಗ ನೀವು ಬೇರೆ ಸರ್ ನೀವು ಅನ್ಬೇಕಾಯ್ತು ಕಡಿಯಪ್ಪ, ಬೇರೆ ತೆಗಿಲಕ್ಕೆ ಹೋದ್ರ ಸುಟಕ್ಕೆ ಇದು ಆಲ್ರೆಡಿ ಚಾಲ್ತಿದೆ, ಇದು ರದ್ದಾಗೋ ತನಕನೂ ಅದೇ ಇರ್ತೈತೆ ತಂದು ಹೇಳ್ತಾ ಇದೆ ನಮಗೆ. ಈಗ ತಹಶೀಲ್ದಾರ್ ಆಫೀಸ್ನಲ್ಲಿ ಈಗೆಲ್ಲ ಹೇಳ್ತಾ ಇದೆ ಸರ್. ಹಾಗಾಗಿ ಏನಪ್ಪ ಅಂದ್ರೆ ಇದು ಚಾಲೋ ಇರೋದ್ರಿಂದ ನೀವು ಯಾಕೆ ತೆಗಿತಾ ಇದ್ರಿ, ಮಾನ್ಯ ಇದ್ರು ಸಡಕ್ಕೆ ನಿಮ್ಗೆ ಉದ್ದೇಶ ಏನು ಅಂತ ಕೇಳಿದ್ರ? ಅಬ್ಜೆಕ್ಷನ್ ಲೆಟರ್ ಕೊಟ್ಟು ಹೋರಿ, ಅದ್ರ ಮ್ಯಾಗ ನಾವು ಹೇಳ್ತೀವಿ ಅಂತ ಹೇಳಿ ನಾನು ಕಳಿಸ್ಬಿಡ್ತಾ ಇದ್ದಾರೆ ಸರ್. ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಮತ್ತೆ ಅವ್ರ ಕೈಯಲ್ಲಿದೆ, ಅವ್ರ ಕೈಯಲ್ಲಿದೆ, ಇವ್ರ ಕೈಯಲ್ಲಿದೆ, ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅದೇ ರೀಸನ್ ಹೇಳ್ತಾರೆ ಸರ್ ಬರೀ. ನಿಮ್ಮ ಯಾರು ಇಂಡಿಯವರಾ?
ಇಂಡಿ ಏನಪ್ಪ ಅಂದ್ರೆ ಇಂಡಿ CDP ಅವರು ಜೈಲಿಗೆ ಹೋಗಿದ್ರು, ನೆನಪಿರ್ಬೇಕು ನೀವು. ಕೋಳಿ ಮೊಟ್ಟೆ ಎಲ್ಲ ಏನು ಮೊಟ್ಟೆ ಕಳ್ತನ ಮಾಡಿ ಎಲ್ಲ ಜೈಲಿಗೆ ಹೋಗಿ ಬಂದಂತವ್ರು ಎಲ್ಲ ಇವತ್ತು ಅಧಿಕಾರಿಗಳೆಲ್ಲ ಮತ್ತೆ ಕಳ್ತನ ಮಾಡಿ ಹೋಗಿದ್ದು. ಹೌದಾ? ನಿನ್ನೆ AC ಅವ್ರ ಹತ್ರ ಹೋಗಿನ್ರಿ ಸರ್. AC ಮೇಡಮ್ ಗೀತಾ ಮೇಡಮ್ ಫೋನ್ ಸರ್, ಅವ್ರು ಇಶ್ಯೂನು ಮಾಡಿಲ್ರಿ ಸರ್. ಎದ್ರ ಕಾಲಾಗ ರದ್ದಾಗಿದೆ, ಇದು ಏನಾಗಿದೆ ಕೇಳ್ಬೇಕಂತ ಹೇಳಿದ್ರೆ ಅವ್ರು ಯಾರು ರೆಸ್ಪಾಂಡ್ ಮಾಡಿಲ್ರಿ ಸರ್. ಮಾಡ್ಲಾರ್ ಬಿಡಕ್ಕೆ ನಾವು ಊರಿಗೆ ಹೋಗಿನ್ರಿ ಸರ್. ಈ ತರ ಇದೆಯಾ? ಸರಿ. ಏನಪ್ಪಾ ಅಂದ್ರೆ ಈಗ ಒಂದ್ ನಿಮಿಷ, ಇದನ್ನ ನಾವು ಈಗ ನಿಮ್ಮ ಮನೇಲಿ ಯಾರು ಅಣ್ತಂಬ್ರು ಯಾರಾದ್ರೂ ಇದಾರವ ಮನೆ ಕೆಲಸ? ನಮ್ಗೆ ಅಣ್ತಂಬ್ರಿ ಇಲ್ರಿ. ಯಾರು ಮನ್ಯಾಗ ಯಾರು ಇಲ್ಲ? ತಾಯಿ ಒಬ್ಬರು ಅದಾರಿ, ಅವ್ರು ಕೂಲಿ ಕೆಲ್ಸಕ್ಕೆ ಹೋಗ್ತಾರ. ಅಪ್ಪರು ಹುಚ್ಚದಾರಿ, ಅವ್ರು ಏನು ಕೆಲಸ ಮಾಡಲ್ಲ, ಏನು ಮಾಡಲ್ರಿ. ಈಗ ಅಣ್ಣ ತಮ್ಮ ಯಾರು ಇಲ್ಲ, ಹಿಂದೆ ಯಾರು ಇಲ್ಲ ಅಂತಂದು ವಿಚಾರಕ್ಕೆ ನಾವು ಇದೀವಿ ಅಣ್ತಂಬ್ರಾಗಿ. ಹೌದಾ? ಅದೀವಿ. ಈಗ ನಾನು ಈಗ ಇಲ್ಲಿರ್ತಕ್ಕಂಥ ಯಾರು DD ಅವ್ರು ಯಾರಿದ್ದಾರೆ, ಇಲ್ಲಿ ಯಾರು ಇಲ್ಲಿಯ ಉಪನಿರ್ದೇಶಕರು ಯಾರಿದ್ದಾರೆ ಅವರಿಗೆ ನಾನು ಮಾತಾಡಿಸ್ತೀನಿ ಲೈವಲ್ಲಿ. ಅವರಿಗೆ ಒಂದಿಷ್ಟು ಕೇಳಬೇಕು, ಯಾವ ಕಾರಣಕ್ಕೆ ನೀವು ಈ ಥರ ನಿಮ್ಮ ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು ಈಗ ಸರ್ಟಿಫಿಕೇಟ್ ಏನಪ್ಪ ಅಂದ್ರೆ ಒಂದು ಕಾರಣವನ್ನು ಹೇಳ್ತಿದ್ರಿ. ಸರ್ಟಿಫಿಕೇಟ್ ಏನಪ್ಪ ಅಂದ್ರೆ ಅದನ್ನ ತೆಗ್ಸಕ್ಕೆ ಹೋದ್ರೆ ತಹಸೀಲ್ದಾರ್ ಆಫೀಸ್ ಚಾಲೂ ಐತೆ ಅವ್ರು ಹೇಳ್ತಾರ. ಅದಾ ನಂಗೆ ನ್ಯಾಯ ಕೊಡಿಸ್ಬೇಕ್ರಿ ಸರ್. ನನ್ನ ರಿಸಲ್ಟ್ ಇದು ಎಲ್ಲ ಇದು ನನಗೆ ಅನ್ಯಾಯ ಆಗಬಾರ್ದ್ರಿ ಸರ್. ಮಾನ್ಯ ಏನಪ್ಪ ಅಂದ್ರೆ ಏನು ಜಿಲ್ಲಾಧಿಕಾರಿಗಳು ತಾವು ಗಮನಿಸಬೇಕು ಏನಪ್ಪ ಅಂದ್ರೆ ಇದು ತಮ್ಮ ಅಧೀನದಲ್ಲಿ ಬರತಕ್ಕಂಥ ಇದು ಒಂದು ಇಲಾಖೆನೇ ಅತ್ಯಂತ ಹೆಚ್ಚು ಕಡುಭ್ರಷ್ಟ ಇಲಾಖೆ ಆಗೈತಿ ಇದು. ಹೌದಾ? ಯಾಕಂದ್ರೆ ಜಿಲ್ಲಾ ಪಂಚಾಯತಿ CS ಅವರು ನೀವು ಗಮನಿಸ್ಬೇಕೇನಪ್ಪ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಹೆಂಗಿದೆ ಅಂದ್ರೆ ಯಾವ ರೊಕ್ಕ ಕೊಡ್ತಾನೆ ಅವನಿಗೆ ಮಕ್ಳಿಗೆ ಕೊಡುವಂಥ ಮೊಟ್ಟೆ ತಿನ್ನುವಂಥ ಜನ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ನಾನೀಗ ಅವರಿಗೆ ಮಾತಾಡಿಸ್ತಾ ಹೋಗ್ತೀನಿ. ಬಾರಮ್ಮ ತೊಗೊಂಡು ಬರ್ರಿ, ಸಾಕೇಶ್ವರ ಬನ್ರಿ ಒಂದು ನಿಮಿಷ. ಬರೇ ಮನೆ ಬರ್ರಿ ತಂಗಿ ಬರ್ರಿ ಅಂತಂದ್ರೆ ನಾನು ಈಗ ಮಾತಾಡಿಸ್ತಾ ಹೋಗ್ತೀನಿ. ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವ್ರಿಗೆ ನಾನು ಅವ್ರಿಗೆ ಕೇಳ್ತೀನಿ ಏನು ಕಾರಣ ಏನು ಸುದ್ದಿ ಐತೆ ಅಂತ ಕೇಳೋಣ ಅಂತೇಳಿ. ಈಗ ನಾವು ಕೇಳಬೇಕು. ಯಾಕಂದರೆ ಇದು ಯಾವುದೋ ಒಂದು ನನಗೆ ಗೊತ್ತಿದೆ ಇಂಡಿ ಭಾಗದಲ್ಲಿ ಅಂತಂದ್ರೆ ಭಾಳಷ್ಟು ಏನು ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರವನ್ನು ಕಳು ಮಾಡಿ ತಿಂತಿದ್ದಾರೆ, ಅಕ್ಕಿ ಮಾರ್ಕೊಳ್ಳೋದು. ಚಲೋ ಇದೆಯಾ? ಇದೆಯಾ? ಥ್ಯಾಂಕ್ ಯು. ಬಾಯ್. ಅದು ಡಾಕ್ಯುಮೆಂಟ್ಸ್ ಎಲ್ಲಿದೆ? ಸರ್ ನಿಮ್ದು ನಾನಿದೆ ಅಲ್ರಿ ಸರ್, ಇದನ್ನು ಹಿಡ್ಕೊಡ್ತಾರೆ ಒಂದು 2 ನಿಮಿಷ ಅವ್ರಿಗೆ ಮುಗಿಸಿ ಇಲ್ಲ ಮಾಡಿ ಸರ್. ಏನಿಲ್ಲ ಸರ್, ತಮ್ಮ ಹೆಸರು ಗೊತ್ತಾಗಲಿಲ್ಲ ನಿಮಗೆ? ಚವಾಣ್ ಸರ್. ತಾವೇ ID ಕಾರ್ಡ್ ಹಾಕಿಲ್ಲ ನೀವು. ಚವಾಣ್ ಸರ್ ನಮ್ಗೆ ಹೆಂಗೆ ಗೊತ್ತಾಗ ನಿಮ್ಮ ತಳ ಹಂತದ ಅಧಿಕಾರಿಗಳು ಹೇಗೆ ID ಕಾರ್ಡ್ ಹಾಕು ಅಂತ ಹೇಳ್ತೀವಿ? ರಿಕ್ವೆಸ್ಟ್. ಯಾಕಂದ್ರೆ ಸರ್ಕಾರ ಇಲ್ಲ, ಸರ್ಕಾರಕ್ಕೆ ನಾವೇ ಪತ್ರ ಬರೆದು ಎಲ್ಲ ಸರ್ಕಾರಿ ಅಧಿಕಾರಿಗಳು ಡಿಸ್ಟ್ರಿಬ್ಯೂಷನ್ ಬೋರ್ಡನ್ನು ಹಾಕೊಳ್ಬೇಕು, ತಾವು ID ಕಾರ್ಡ್ ಹಾಕೋಬೇಕಂತ ನಾವೇ ಹೇಳಿದ್ದೇವೆ. ದಯವಿಟ್ಟು ಕೈ ಮುಗಿತೆ. ಹೌದಾ ಸರ್? ಇದು ಇಂಡಿ ಭಾಗದಲ್ಲಿ ನಿಮ್ಮಲ್ಲಿ ಒಂದು ರಿಕ್ರೂಟ್ಮೆಂಟ್ ಆಗಿದೆ. ರಿಕ್ರೂಟ್ಮೆಂಟ್ ಆಗಿದೆ, ತಾಲೂಕು ಆಗಿದೆ ಸರ್ ಆಗಿದೆ. ಇದು ರಿಕ್ರೂಟ್ಮೆಂಟ್ ಆದೇಶ ಪಟ್ಟಿ. ಈ ಹುಡುಗಿ ಅಂಗವಿಕಲದಾರೆ, ಮನೆಯಲ್ಲಿ ತಾಯಿ ತಂದೆ ಯಾರು ಹೇಳಿದೆ ಇದ್ದರೂ ಸದ್ಯಕ್ಕೆ ಪರ್ಸೆಂಟೇಜ್ 82 ಮ್ಯಾಕ್ ಪರ್ಸೆಂಟೇಜ್ ಆಗಿದೆ ಸರ್. 82 ಆದರೂ ಸದ್ಯಕ್ಕೆ ನೀವು ಏನು 60-70 ಆದವನ್ನ ಸೆಲೆಕ್ಟ್ ಮಾಡಿದೆ. ಕಾರಣ ಏನು ಹೇಳ್ತಾರೆ? ಕಾರಣ ಯಾಕೆ ಕಾರಣಕ್ಕೆ ನೀವು ಮಾಡಿದ್ರೆ ಅಬ್ಜೆಕ್ಷನ್ ನಾನು ಹಾಕಿದ್ದೆ, ನಾನು ಕೋರ್ಟಲ್ಲಿ ಇರಲಿ. ಈಗಂತೂ ನಾವು ಅಬ್ಜೆಕ್ಷನ್ ಕಾಲ್ ಮಾಡೀವಿ. ಸೆಲೆಕ್ಷನ್ ಆಗಿದ್ದಕ್ಕೆ ಯಾರ ತಕರಾರು ನಿಮ್ದು ಯಾವ ಕಾರಣ ಆಗಿಲ್ಲ ಅನ್ನೋದು ಕಮಿಟಿ ಒಳಗೆ ಚರ್ಚೆ ಮಾಡಿ ನೀವು ಮುಂದೆ ಕೊಡ್ತೇನೆ ಸರ್. ಒಳ್ಳೆದು. ಈಗ ನಾನು ಯಾಕೆ ಸರ್ ನಮ್ಮ ಗಮನದಲ್ಲಿ ನಿಮಗೆ ಕಮಿಟಿ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ಸರಿ ಇಲ್ಲ ಅಂತ ಚರ್ಚೆ ಬೇಡ. ನಾವು ಟೈಮ್ ಅದ ಅಬ್ಜೆಕ್ಷನ್ ಚರ್ಚೆ ಮಾಡಿ ಕಮಿಟಿ ಒಳಗೆ ಚರ್ಚೆ ಆಗ್ತದೆ. ನಾವು ಒಮ್ಮೆ ಮಾಡುವಂಥದ್ದಲ್ಲ. ಅಲ್ಲ, ನೀವು ಒಬ್ಬರೇ ಮಾಡೋದಲ್ಲ, ನಿಮ್ಮ ಗಮನ ಗೊತ್ತಿಲ್ಲ ಸರ್. ಅದಕ್ಕೆ ನಾವು ಒಂದು ಕಾಪಿ ಕೊಟ್ಟು ಹೋಗ್ಬೇಕು. ಲಿಸ್ಟಲ್ಲಿ ಹುಡುಗಿ ಹೆಸರು ಏನು ಚರ್ಚೆ ಮಾಡೋದಿದ್ದಾರೆ? ಹೌದು, ಕಮಿಟಿ ಇರ್ತದೆ ಕೊಟ್ಟು ಅಬ್ಜೆಕ್ಟ್ ಕಾಲೇಜ್ ಮಾಡಿರ್ತೀವಿ. ಸರಿ, ಯಾವುದೇ ಸಮಸ್ಯೆಗಳು ಕಮಿಟಿ ಗಮನಕ್ಕೆ ಬರಬೇಕಂತ ಅಲ್ಲ ಹೌದು ಸರ್. ಇಲ್ಲಿ ನಮಗೆ ಗಮನಕ್ಕೆ ಇಲ್ಲ ಅಂತ ಹೇಳಿದ್ರೆ ಈ ದೃಢೀಕರಣ ಪತ್ರವು ರದ್ದಾಗುವವರೆಗೂ ಮಾನ್ಯವಾಗಿರುತ್ತೆ ಇದೆ. ಇದು ನಾವು ರವಾಜಿ ತಪ್ಪಾಳಕ್ಕೆ ಹೋದ್ರೆ ಈಗ ಚಾಲೂ ಐತಿ ಹೆಂಗೆ ಸರಿ. ಈಗ ಅಬ್ಜೆಕ್ಷನ್ ಕೊಟ್ಟರೆ ಟೈಮ್ ಅದ. ಈಗ ಅಬ್ಜೆಕ್ಷನ್ ಕೊಟ್ಟಿದ್ರೆ ಕಮಿಟಿ ಚರ್ಚೆ ಆಗಿ ಯಾವ ಕಾರಣಕ್ಕಾಗಿ ಮತ್ತೆ ತಮಗೆ ಒಂದಿಷ್ಟು ಅನಧಿಕೃತ ಮತ್ತು ಏನು ಒಂದಿಷ್ಟು ಔಪಚಾರಿಕ ವಿಚಾರಗಳು ಹೇಳ್ಬೇಕಂದ್ರೆ ಹ್ಯಾಂಡಿಕ್ಯಾಪ್ಟ್ ಇದ್ದವರಿಗೆ 5 ಮಾರ್ಕ್ಸ್ ಕೊಡ್ಲಿಕ್ಕೆ ಅವಕಾಶ ಇದೆ. ಸರಿಯ ಮನೆ ಅಬ್ಜೆಕ್ಟ್ ಕೊಡಕ್ಕೆ ಅವಕಾಶ ಇದೆ. ಅಡ್ಜಸ್ಟ್ ಕೊಡೋದು ಅದಕ್ಕೆ ಈ ಲಿಸ್ಟಲ್ಲಿ ಇಲ್ಲ. ಇಲ್ಲಿ ನಾನು ಒಂದೇ ತರ ಒಳ್ಳೆ ಕೆಲಸ ಸರ್. ಇದು ನೋಡ್ರಿ, ಒಳ್ಳೆ ಕೆಲಸ ಮಾಡಿದ್ರೆ ನಮಗಲ್ಲ, ಮುಂದೆ ನಮ್ಮ ಮಕ್ಕಳು ದೇವರನ್ನು ನೋಡ್ತಾರೆ. ಹಾಗಾಗಿ ಇವರು ಯಾರು ನಮ್ಗೆ ಪರಿಚಯ ಇಲ್ಲ. ಅದೇ ನಾನು ಕೇಳ್ಕೊಂಡು ಬಂದಿರಿ, ನಮಗೂ ಮನೆ ಇರ್ತದೆ. ಕಮಿಟಿ ಬಿಟ್ಟು ಚರ್ಚೆ ಅದಕ್ಕೆ ತಮ್ಮಲ್ಲಿ ಏನು ರಿಕ್ವೆಸ್ಟ್ ಮಾಡೋದು ಅಂದ್ರೆ ದಯವಿಟ್ಟು, ಯಾಕಂದ್ರೆ ಇದು ಕಾನೂನು ಬದ್ಧವಾಗಿ ಇವರು ನೋಡ್ರಿ, ಇವರು ಯಾರ ನನಗೆ ಗೊತ್ತಿಲ್ಲ, 20 ವರ್ಷ ಆಗಿದ್ದು. ಆದ್ರೆ ಕಷ್ಟ ಇದ್ರೆ ನಾನು ಹೋಗೋ ಸಭಾ ನಾನು ಈ ಕೋರ್ಟಲ್ಲಿ ನಾವು ಯಾರಿಗೆ ನ್ಯಾಯ ಕೊಡಿಸೋದು ಬಂದಿರೋದು ತಪ್ಪೇನು? ಅದಕ್ಕೆ ನಿಮಗೆ ಇದು ನಾನು ಅದಷ್ಟೇ ಅದೇನಿದ್ರೆ ನ್ಯಾಯವನ್ನು ಕೊಡಿಸೋದು. ಅದ ಯಾರ ನ್ಯಾಯ ಕೊಡಿಸೋದು ದಯವಿಟ್ಟು ತಮ್ಮ ಗಮನಕ್ಕೆ ಇರಲಿ ಅಂತೇಳಿ ಬಂದಿದೆ. ಒಳ್ಳೇದಾಗಿ ಹಾಕೊಂಡು ಐಡಿ ಕಾರ್ಡ್ ಏನಾಗಲ್ಲ, ಒಳ್ಳೆ ಕೆಲಸ ಒಳ್ಳೇದಾಗ್ತಿ.
ಬಂಧುಗಳು ಏನಪ್ಪ ಅಂದ್ರೆ ಇದು ನಾವು ಈಗ ಅವರಿಗೆ ಉಪನಿರ್ದೇಶಕ ಅವ್ರ ಹತ್ರ ಮಾತಾಡ್ತೀವಿ. ಏನಪ್ಪ ಅಂದ್ರೆ ಅವರು ಕ್ರಮ ತೋದ್ನಿ ಅಂತ ಹೇಳಿದ್ದಾರೆ. ಅಬ್ಜೆಕ್ಷನ್ ಕೊಡ್ರಿ ನೀವು ಅದನ್ನು ತೋದ್ನಿ ಅಂತ ಹೇಳಿದ್ರು. ಅದು ಅಷ್ಟು ಒಳ್ಳೆ ಬೆಳವಣಿಗೆ. ಅವರು ನೋಡೋಣ ಏನು ಮಾಡ್ತಾರೆ ಅಂತ ನಾನು ವಿಚಾರ. ಇದು ಯಾಕಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಯಾವೇ ರಿಕ್ರೂಟ್ಮೆಂಟ್ ಆದರೂ 1 ಲಕ್ಷ 2 ಲಕ್ಷ ಯಾವ ಕೊಡ್ತಾನೆ, MLA ಕಡೆ ಯಾವ ಹೇಳಿಸ್ತಾನೆ ಅವ್ನು ತೊಗೊಂಡ್ಬಿಡ್ತಾರೆ. ಇದು ನಮ್ಮ ಬೆಳೆದು ಬಂದ ರೀತಿ. ಅದು ವಂಶ ಪಾರಂಪರಿಕವಾಗಿ ಬಂದಂಗೆ ಆಗೈತಿ. ರಾಜಕಾರಣ ಹೇಗಿರೋ ಹಾಗೆ ನಮ್ಮಲ್ಲಿ ಹೆಂಗಂದರೆ ಯಾವನಾದ್ರೂ ರಾಜಕಾರಣಿ ಕಡೆಯಿಂದ ಒಂದು ಫೋನ್ ಬರ್ತಂದ್ರೆ ಸಾಕು, 1 ಲಕ್ಷ 2 ಲಕ್ಷ ಯಾವನಾದ್ರೂ ಕೊಟ್ಟರೆ ಅವನಿಗೆ ಮಾಡುವಂಥದ್ದು ಈ ಥರಕ್ಕೆಲ್ಲ ಹೊಲಸು ಸಂಪ್ರದಾಯ ಪದ್ಧತಿಗಳು ಬಂದಿದ್ದಾವೆ. ಇದನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳಿ ನಾವು ಮಾಡ್ತೇವೆ. ಹೋಗ್ಲಾಡಿಸ್ಬೇಕು ಅಂತ ಹೇಳಿಕೆಂದೇ ಇದನ್ನು ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಏನು ಈ ತಂಗಿಯರಿಗೆ ಸಾವಿತ್ರಿ ತಂಗಿಯವರು ಇದ್ದಾರೆ ನಮ್ಮ ಜೊತೆಲಿ. ಹಾಗೆ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವು KRS ಪಕ್ಷದಿಂದ ಮಾಡ್ತೀವಿ ಅಂತೇಳಿ ತಮಗೆ ಈ ಮೂಲಕ ತಿಳಿಸ್ತಾ ನಾನು ಮತ್ತೆ ಮುಂದಿನ ಲೈವ್ ವಿಡಿಯೋನ ತಮ್ಮ ಭೇಟಿ ಆಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ. ನಮಸ್ಕಾರ. ನನ್ನ ಕೇಸನ್ನು ನೆಟ್ ಜಗ್ಲಿ